ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನೀವು ಪಡಿಬಹುದು. ಈಗ ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳ PDF ನೋಟ್ಸನ್ನು ಪಡೆದುಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಇರುತ್ತೆ. ಲಿಂಕನ್ನು ಕ್ಲಿಕ್ ಮಾಡುವುದರ ಮೂಲಕ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಗದರ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ VD ಸಾವರ್ಕರ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಲಾಲಾ ಹರದಯಾಳ್ ಅಂತ ಇದೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ಲಾಲಾ ಹರದಯಾಳ್ ಅವರು 1913ರಂದು ಈ ಗದರ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದರು. ಇದರ ಹೆಡ್ ಕ್ವಾರ್ಟರ್ಸ್ ಅಮೆರಿಕ ದೇಶದ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿದ್ದು 2013ರಲ್ಲಿ ಲಾಲಾ ಹರದಯಾಳ್ ಅವರಿಂದ ಗದರ್ ಪಾರ್ಟಿಯನ್ನು ಈ ಸ್ವತಂತ್ರ ಹೋರಾಟ ಚಳುವಳಿಯಲ್ಲಿ ಭಾಗವಹಿಸುವಂತಹ ಕ್ರಾಂತಿಕಾರಿಗಳ ಒಂದು ಸಪೋರ್ಟ್ನಿಂದ ಎಸ್ಟಾಬ್ಲಿಷ್ ಮಾಡಿದರು. ಸೊ ಸರಿಯಾದ ಉತ್ತರವನ್ನು ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಡಿಸ್ಕಷನ್ನಲ್ಲಿ, ಕಮೆಂಟ್ ಬಾಕ್ಸ್ನಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಕಳೆದ ತಿಂಗಳಿನಲ್ಲಿ ಡಿಸ್ಕಸ್ ಮಾಡಲಾದಂತಹ ಪ್ರಶ್ನೆಯನ್ನು ರಿವೈಸ್ ಮಾಡಿದಂಗೂ ಆಗುತ್ತೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಥವಾ ಫುಡ್ ಸೆಕ್ಯೂರಿಟಿ ಆಕ್ಟ್ 2013ರ ಈ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವುದರಲ್ಲಿ ಇಂಪ್ಲಿಮೆಂಟ್ ಮಾಡುವುದರಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ದೆಹಲಿ, ಒಡಿಶಾ, ಕರ್ನಾಟಕ, ಮಹಾರಾಷ್ಟ್ರ ಅಂತ. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013 ಸಾಕಷ್ಟು ಇಂಪಾರ್ಟೆಂಟ್ ಫ್ರಮ್ GK ಆಸ್ ವೆಲ್ ಆಸ್ ಕರೆಂಟ್ ಅಫೇರ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಇದರ ಬಗ್ಗೆ ಲಾಸ್ಟ್ ತಿಂಗಳ 7ನೇ ತಾರೀಕಿನಂದು ಡೀಟೇಲ್ ಆದಂತಹ ಡಿಸ್ಕಷನ್ ಮಾಡಿದ್ವಿ. ಸೊ ಅದರಿಂದ ಆಯ್ದಂತಹ ಪ್ರಶ್ನೆಯಾಗಿದ್ದು, ಇದರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಚ್ ಸ್ಟೇಟ್ ರ್ಯಾಂಕ್ಡ್ ಫಸ್ಟ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013 ಅಂತ. ಆಪ್ಷನ್ಗಳ ಸಮೇತ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಪ್ರಶ್ನೆಗಳ ಸರಿಯಾದ ಉತ್ತರವನ್ನು ಮತ್ತು ಅದರ ಕುರಿತಾದಂಥ ಇನ್ಫಾರ್ಮೇಷನನ್ನು ರಿವೈಸ್ ಮಾಡುವ ಸಮಯ. ಈ ವಿಡಿಯೋ ನಿಮಗೆ ಸ್ಲೋ ಅನಿಸಿದರೆ ಯೂಟ್ಯೂಬ್ನಲ್ಲಿರುವಂತಹ ಪ್ಲೇಬ್ಯಾಕ್ ಸೆಟ್ಟಿಂಗ್ನಲ್ಲಿ 1.2 ಪ್ಲೇಬ್ಯಾಕ್ ಸ್ಪೀಡನ್ನು ಸೆಟ್ ಮಾಡಿ ವಿಡಿಯೋವನ್ನು ನೋಡ್ಬೋದು. ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ತಾ ಈ ಪ್ರಶ್ನೆಯನ್ನು ನೋಡೋಣ. ರಿವಿಷನ್ ಪ್ರಶ್ನೆ: ಭಾರತದ 14ನೇ ಉಪರಾಷ್ಟ್ರಪತಿಯಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ. ಆಪ್ಷನ್ಗಳಲ್ಲಿ ವೆಂಕಯ್ಯ ನಾಯ್ಡು, ಜಗದೀಪ್ ಧನ್ಕರ್, ಯು ಲಲಿತ್ ಅಥವಾ ದ್ರೌಪದಿ ಮುರ್ಮು ಅಂತ. ಸರಿಯಾದ ಉತ್ತರ ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ ಹಾಗೆ ಜಗದೀಪ್ ಧನ್ಕರ್ ಅಂತ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದು ಜಗದೀಪ್ ಧನ್ಕರ್ ಇವರನ್ನ 14ನೇ ಉಪರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರು ಪ್ರಮಾಣ ವಚನವನ್ನು ಬೋಧನೆ ಮಾಡುವುದರ ಮೂಲಕ ಇವರನ್ನ ಆಯ್ಕೆ ಮಾಡಲಾಗಿದೆ. ಸೊ ಇದಕ್ಕಿಂತ ಮುಂಚೆ 13ನೇ ಉಪರಾಷ್ಟ್ರಪತಿಯಾದಂತಹ ವೆಂಕಯ್ಯ ನಾಯ್ಡು ಅವರ ಅಧಿಕಾರಾವಧಿ ಕಂಪ್ಲೀಟ್ ಆದದ್ದರಿಂದ ಇವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನೊಂದು ಕಾಂಪ್ಲಿಮೆಂಟ್ರಿ ಕ್ವಶನ್ ಕೇಳ್ತೀನಿ, ಸಪ್ಲಿಮೆಂಟ್ರಿ ಕ್ವಶನ್. ಉಪರಾಷ್ಟ್ರಪತಿಯವರು ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅಂತ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂತಾರಾಷ್ಟ್ರೀಯ ಯುವ ದಿನವನ್ನು, ಯೂತ್ ಡೇಯನ್ನು ಯಾವತ್ತು ಆಚರಿಸಲಾಗುತ್ತೆ ಅಂತ ಇದೆ ಪ್ರಶ್ನೆ. ಆಪ್ಷನ್ಗಳಲ್ಲಿ ಜನವರಿ 12, ಜುಲೈ 12, ಆಗಸ್ಟ್ 12, ಸೆಪ್ಟೆಂಬರ್ 12 ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಪ್ರತಿ ವರ್ಷ ಆಗಸ್ಟ್ 12ರಂದು ಅಂತಾರಾಷ್ಟ್ರೀಯ ಯುವ ದಿನ ಅಥವಾ ಇಂಟರ್ನ್ಯಾಷನಲ್ ಯೂತ್ ಡೇ ಅನ್ನಾಗಿ ಆಚರಿಸಲಾಗುತ್ತದೆ. ಜಗತ್ತಿನಾದ್ಯಂತ ಜನರು ಎದುರಿಸುತ್ತಿರುವಂತಹ ಪ್ರಮುಖವಾದಂತಹ ಸಮಸ್ಯೆಗಳ ಪರಿಹಾರವನ್ನು ಸೂಚಿಸುವಂತೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತೆ. ಜಗತ್ತು ಎದುರಿಸುತ್ತಿರುವಂತಹ ಪ್ರಮುಖವಾದಂತಹ ಸಮಸ್ಯೆಗಳಾದಂತಹ ಈ ಟೆರರಿಸಮ್ ಆಗಿರಬಹುದು, ಈ ಪಾವರ್ಟಿ ಆಗಿರ್ಬೋದು, ಈ ರೀತಿಯಾದಂತಹ ಸಾಮಾಜಿಕ ಸಮಸ್ಯೆಗಳನ್ನು ಹೋಗಲಾಡಿಸಲು ಒಂದು ಇನ್ನೋವೇಟಿವ್ ಆದಂತಹ ಪರಿಹಾರವನ್ನು ಒದಗಿಸುವಂತೆ ಯುವಕರಿಗೆ ಪ್ರೋತ್ಸಾಹ ಮಾಡಲು ಈ ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ ಪ್ರತಿ ಆಗಸ್ಟ್ 12ರಂದು. ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತದ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ವಿವೇಕಾನಂದರ ಜಯಂತಿಯಂದು ಅಂದರೆ ಜನವರಿ 12ರಂದು ಪ್ರತಿ ವರ್ಷ ಆಚರಿಸಲಾಗುತ್ತೆ. ಇವೆರಡೂ ನಡುವೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಂಟರ್ನ್ಯಾಷನಲ್ ಎಲಿಫೆಂಟ್ ಡೇ ಅಥವಾ ವಿಶ್ವ ಆನೆ ದಿನವನ್ನು
ಯಾವ ದಿನ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದ್ದು ಸರಿಯಾದ ಉತ್ತರ ಆಗಸ್ಟ್ 12. ಪ್ರತಿ ವರ್ಷ ಈ ಒಂದು ದಿನವನ್ನು ವಿಶ್ವ ಆನೆ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ NIPAM? ನಿಪಮ್ ಅನ್ನುವ ಪ್ರೋಗ್ರಾಮ್ನ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದ್ದು. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ, ಈ ಬೌದ್ಧಿಕ ಆಸ್ತಿಗಳ ಹಕ್ಕುಗಳ ಬಗ್ಗೆ ಅವೇರ್ನೆಸ್ ಅನ್ನು ಉಂಟು ಮಾಡುವ ನಿಟ್ಟಿನಲ್ಲಿ ಒಂದು ಪ್ರೋಗ್ರಾಮನ್ನು 2021ರಲ್ಲಿ ಲಾಂಚ್ ಮಾಡಲಾಗಿತ್ತು. ಅದರ ಹೆಸರು ನಿಪಮ್ ಅಂತ. ಇದರ ಫುಲ್ ಫಾರ್ಮ್ ನ್ಯಾಷನಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅವೇರ್ನೆಸ್ ಮಿಷನ್ ಅಂತ. ಈ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ ಸದ್ಯಕ್ಕೆ ಸುಮಾರು 10 ಲಕ್ಷ ವಿದ್ಯಾರ್ಥಿಗಳಿಗೆ ಈ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಥವಾ ಬೌದ್ಧಿಕ ಆಸ್ತಿಗಳ ಕುರಿತಾದಂತಹ ಒಂದು ಅವೇರ್ನೆಸ್ಸನ್ನು, ಮಾಹಿತಿಯನ್ನು ಮತ್ತು ಟ್ರೈನಿಂಗನ್ನು ಕೂಡ, ತರಬೇತಿಯನ್ನು ಕೂಡ ಈ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ ನೀಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ನಿಪಮ್ ಅನ್ನುವ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಅಂತಂದರೆ ಈ ಬೌದ್ಧಿಕ ಆಸ್ತಿಗಳ ಹಕ್ಕುಗಳ ಕುರಿತಾದಂತಹ ಅವೇರ್ನೆಸ್ಸನ್ನು ಮೂಡಿಸುವುದು. ಈ ಬೌದ್ಧಿಕ ಆಸ್ತಿಗಳು ಅಂತಂದ್ರೆ ಏನು ಅಂತ ಲಾಸ್ಟ್ ಸೆಷನ್ನಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಆ ಒಂದು ವಿಡಿಯೋವನ್ನು ನೋಡ್ಬೋದು. 15ನೇ ಆಗಸ್ಟ್ ನಂದು ಆ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನಮ್ಮ ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯಾಗಿದ್ದು, ಇತ್ತೀಚೆಗೆ ನಿಧನರಾದಂತಹ ಶಿವಮೊಗ್ಗ ಸುಬ್ಬಣ್ಣ ಅವರ ಈ ಕೆಳಗಿನ ಯಾವ ಸಂಗೀತ ಪ್ರಕಾರದ ವಿಚ್ ಮ್ಯೂಸಿಕಲ್ ಫಾರ್ಮ್ ಬಗ್ಗೆ ಇವರು ಜನಪ್ರಿಯರಾಗಿದ್ದರು ಅಂತ, ಗಾಯಕರಾಗಿದ್ದರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಯುಗಳ ಗೀತೆ, ಸುಗಮ ಸಂಗೀತ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಅಂತ. ಸೊ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಹಿನ್ನೆಲೆ ಗಾಯನಕ್ಕಾಗಿ ಮೊದಲ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗರಾದಂತಹ ಶಿವಮೊಗ್ಗ ಸುಬ್ಬಣ್ಣ ಅವರು ತಮ್ಮ 83ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪದ ಸಂದೇಶವನ್ನು ಶೇರ್ ಮಾಡಿದ್ದಾರೆ. ಸೊ ಇವರು ಕನ್ನಡ ಭಾಷೆಯಲ್ಲಿ ಮುಖ್ಯವಾಗಿ ಸುಗಮ ಸಂಗೀತ ಪ್ರಕಾರದಲ್ಲಿ ಹಿನ್ನೆಲೆ ಗಾಯಕರಾಗಿದ್ದರು. ಈ ಸುಗಮ ಸಂಗೀತ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಸಾಹಿತಿಗಳು ಬರೆದಂತಹ ಕವಿತೆಗಳ ಒಂದು ಸಾಲುಗಳನ್ನು ಅಥವಾ ಕವಿತೆಯನ್ನು ಸಂಗೀತಕ್ಕೆ ಹೊಂದಿಸುವಂತೆ ಅಥವಾ ಅಳವಡಿಸಿ ಜನರಿಗೆ ಮನಮುಟ್ಟುವಂತೆ ಮಾಡುವ ಒಂದು ನಿಟ್ಟಿನಲ್ಲಿ ಮಾಡುವಂತಹ ಮ್ಯೂಸಿಕನ್ನು ಸುಗಮ ಸಂಗೀತ ಪ್ರಕಾರ ಅಂತ ಕರೆಯಲಾಗುತ್ತದೆ. ಸೊ ಈ ಒಂದು ಟ್ರೆಡಿಷನ್ ಏನು ಅಂತಂದರೆ, ಸಾಹಿತಿಗಳು ಬರೆದಂತಹ ಕವಿತೆಗಳನ್ನು ಜನರಿಗೆ ಹತ್ತಿರವಾಗುವ ರೀತಿಯಲ್ಲಿ ಅದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡುವುದಾಗಿದೆ. ಸೊ ಹೀಗಾಗಿ ಶಿವಮೊಗ್ಗ ಸುಬ್ಬಣ್ಣ ಅವರು ಹೆಸರಾಂತ ಸುಗಮ ಸಂಗೀತ ಗಾಯಕರಾಗಿದ್ದರು. ಸೊ ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ಶಿವಮೊಗ್ಗ ಸುಬ್ಬಣ್ಣ ಅವರು ಯಾವ ಸಂಗೀತ ಪ್ರಕಾರದ ಜನಪ್ರಿಯ ಗಾಯಕರಾಗಿದ್ದರು ಅಂತಂದರೆ 2 ಆಪ್ಷನ್, ಸುಗಮ ಸಂಗೀತ. ಸೊ ಸುಗಮ ಸಂಗೀತ ಅಂದರೆ ಏನು ಅಂತ ಕೂಡ ಕ್ಲಿಯರ್ ಆಯಿತು ಅನ್ಕೋತೀನಿ. 2021ರಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡಿದ ದೇಶ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ವಿಯೆಟ್ನಾಂ, ಥೈಲ್ಯಾಂಡ್, ಭಾರತ, ಬ್ರೆಜಿಲ್ ಅಂತ ಇದೆ. ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡುವುದರ ಮೂಲಕ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ, ಅಪೇಡಾ ಅಂತ ಕರಿತೇವೆ. ಇದರ ಫುಲ್ ಫಾರ್ಮ್ ಏನು ಅಂತಂದರೆ ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಇದು ಮುಖ್ಯವಾಗಿ ಕೃಷಿ ಮತ್ತು ಸಂಸ್ಕರಿತ ಆಹಾರದ ಒಂದು ಉತ್ಪನ್ನಗಳನ್ನು ರಫ್ತು ಮಾಡುವುದನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಸಂಸ್ಥೆಯಾಗಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆಯಾಗಿದ್ದು, ಇದರ ಒಂದು ಅಂಗವಾದಂತಹ BEDF ಅಥವಾ ಬಾಸ್ಮತಿ ರಫ್ತು ಅಭಿವೃದ್ಧಿ ಪ್ರತಿಷ್ಠಾನ ಅಥವಾ ಬಾಸ್ಮತಿ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಫೆಡರೇಷನ್ ಅಂತ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಏನು ಅಂತಂದರೆ, ಭಾರತದಾದ್ಯಂತ ಅತ್ಯಂತ ಹೆಚ್ಚಿನ ಬೇಡಿಕೆಯನ್ನು, ವಿದೇಶದಲ್ಲೂ ಕೂಡ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದಂತಹ ಬಾಸ್ಮತಿ ಅಕ್ಕಿಯ ಒಂದು ಬೆಳೆಯನ್ನು ಅದರ ಖಾರೀಫ್ 2022-23ರವರೆಗಿನ ಖಾರೀಫ್ ಬೆಳೆಯ ಒಂದು ನಿರೀಕ್ಷಿತವಾದಂತಹ ಇಳುವರಿಯ ಕುರಿತಾದಂತಹ ಅಂದಾಜು ಮಾಡುವ ನಿಟ್ಟಿನಲ್ಲಿ ಒಂದು ಸರ್ವೆಯನ್ನು ಅಥವಾ ಸಮೀಕ್ಷೆಯನ್ನು ಮಾಡಲಾಗಿದೆ ಈ ಒಂದು ಸಂಸ್ಥೆಯ ಅಡಿಯಲ್ಲಿ. ಸೊ ಈ ವರ್ಷದ ಡಿಸೆಂಬರ್ ವೇಳೆಗೆ ಈ ಒಂದು ಸರ್ವೆಯ ಅಂತಿಮ ವರದಿ ಸಲ್ಲಿಸಬೇಕಾಗುತ್ತೆ ಅಂತ ನ್ಯೂಸ್ನಲ್ಲಿದ್ದು, ಕಳೆದ 3 ವರ್ಷಗಳಲ್ಲಿ ಭಾರತದಿಂದ ಸುಮಾರು 12 ಶತಕೋಟಿ ಮೊತ್ತದ ಶತಕೋಟಿ US ಡಾಲರ್ನಷ್ಟು ಬಾಸ್ಮತಿಯನ್ನು ರಫ್ತು ಮಾಡಲಾಗಿದೆ.
ಮುಖ್ಯವಾಗಿ ನಮ್ಮ ಭಾರತದಿಂದ ರಫ್ತಾಗುವಂತಹ ಬಾಸ್ಮತಿ ಅಕ್ಕಿ ಏನಿದೆ ಇದು ಹೊರ ರಾಷ್ಟ್ರಗಳಲ್ಲಿ ಅಂತಂದರೆ ಸೌದಿ ಅರೇಬಿಯಾ, ಇರಾಕ್, ಇರಾನ್, ಯಮೆನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಕುವೈತ್, ಯುನೈಟೆಡ್ ಕಿಂಗ್ಡಮ್, ಕತಾರ್ ಮತ್ತು ಓಮನ್ ಈ ದೇಶಗಳಲ್ಲಿ ಸುಮಾರು 80% ರಫ್ತಿನ ಪಾಲನ್ನು 2021-22 ವರ್ಷದಲ್ಲಿ ಹೊಂದಿದೆ. ಸೊ ಹೀಗಾಗಿ ಭಾರತ ಒಂದು ಪ್ರಮುಖವಾದಂತಹ ಅಕ್ಕಿಯನ್ನು ರಫ್ತು ಮಾಡುವಂತಹ ದೇಶವಾಗಿದೆ. 2021 ಒಂದು ರೆಕಾರ್ಡನ್ನು ನೋಡೋದಾದರೆ ಲಾರ್ಜೆಸ್ಟ್ ರೈಸ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ಗಳಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ. 2021 ವರ್ಷದಲ್ಲಿ ಸುಮಾರು $9.6 ಬಿಲಿಯನ್ ಅಕ್ಕಿಯನ್ನು ರಫ್ತು ಮಾಡಿದ್ದು, ಓವರಾಲ್ ಎಕ್ಸ್ಪೋರ್ಟ್ನ ಒಂದು 37.5% ಅಕ್ಕಿ ಭಾರತದಿಂದ ಬೇರೆ ದೇಶಗಳಿಗೆ ರವಾನೆ ಆಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಪಾಯಿಂಟ್ಸ್ಗಳನ್ನು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಆಬ್ಜೆಕ್ಟಿವ್ ಕ್ವಶನ್ಗಳು ಮತ್ತು ನಿಮ್ಮ ಎಸ್ಸೆ ಕ್ವಶನ್ಗಳಲ್ಲೂ ಕೂಡ ಈ ರೀತಿಯಾದಂತಹ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಆ್ಯಡ್ ಮಾಡೋದ್ರಿಂದ ನಿಮ್ಮ ಪಾಯಿಂಟ್ಸ್ಗಳು ಅಥವಾ ಮಾರ್ಕ್ಸ್ಗಳು ಹೆಚ್ಚುವಂತಹ ಸಾಧ್ಯತೆಗಳು ಇನ್ಕ್ರೀಸ್ ಆಗುತ್ತೆ. ಸೊ ಈ ಒಂದು ಡಿಸ್ಕಷನ್ನಲ್ಲಿ ಈ ಕುರಿತಾದಂತಹ ಸಮೀಕ್ಷೆಯನ್ನು ನಡೆಸಿದಂತಹ ಅಪೇಡಾ ಅನ್ನುವ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಈ ಅಪೇಡಾದ ಫುಲ್ ಫಾರ್ಮ್ ಆಗಿದೆ. ಇದರ ಒಂದು ಸ್ಥಾಪನೆ 13 ಫೆಬ್ರವರಿ 1986ರಲ್ಲಿ ಆಗಿದ್ದು, ಇದರ ಮುಖ್ಯ ಕಚೇರಿ ಭಾರತದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿದೆ. ಇದರ ಉದ್ದೇಶ ಏನು ಅಂತಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಮುಖ್ಯವಾಗಿ ಈ ಕೃಷಿ ಮತ್ತು ಸಂಸ್ಕರಿತ ಆಹಾರ ಪದಾರ್ಥಗಳನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಸರ್ವೆಗಳನ್ನು ಗ್ಯಾದರ್ ಮಾಡಿ ಈ ಒಂದು ಅಪೇಡಾದಿಂದ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಮೇಂಟೈನ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಕೈಗೊಳ್ಳಲಾಗುತ್ತದೆ. ಸೊ ಹೀಗಾಗಿ ಅಪೇಡಾ ಒಂದು ಕೇಂದ್ರದಿಂದ ಸ್ಪಾನ್ಸರ್ ಮಾಡಲಾಗುವಂತಹ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಥವಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಮುಖ್ಯವಾದಂತಹ ಸಂಸ್ಥೆಯಾಗಿದೆ. ಸೊ ಈ ರೀತಿ ಸಂಸ್ಥೆಗಳನ್ನು ಕೂಡ ನೀವು ಎಸ್ಸೆ ಟಾಪಿಕ್ಸ್ಗಳಲ್ಲಿ ಆ್ಯಡ್ ಮಾಡ್ಬೋದು. ಇದರಿಂದ ನಿಮ್ಮ ಟೆಕ್ನಿಕಲ್ ನಾಲೆಜ್ ಜಾಸ್ತಿ ಇದೆ ಅಂತ ಪರ್ಸೆಪ್ಷನ್ ಬರುತ್ತೆ. ಇದರಿಂದ ನಿಮ್ಮ ಪಾಯಿಂಟ್ಸ್ಗಳು ಕೂಡ ಮಾರ್ಕ್ಸ್ಗಳು ಕೂಡ ಜಾಸ್ತಿ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಸಂಸ್ಥೆಯು ಭಾರತದ ಮೊದಲ ವರ್ಚುವಲ್ ಸ್ಪೇಸ್ ಮ್ಯೂಸಿಯಂ ಅನ್ನು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಭಾರತದ DRDO, HAL, ಇಸ್ರೋ ಅಥವಾ ಅಮೆರಿಕದ ಸ್ಪೇಸ್ ಎಕ್ಸ್ ಅಂತ ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡೋದರ ಮೂಲಕ ತಿಳಿದುಕೊಳ್ಳೋಣ. ರೀಸೆಂಟಾಗಿ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಥವಾ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನಿಂದ ಒಂದು ಸಂವಾದಾತ್ಮಕವಾದಂತಹ ಕಮ್ಯುನಿಕೇಬಲ್ ಇಂಟರ್ಫೇಸನ್ನು ಡೆವಲಪ್ ಮಾಡಲಾಗಿದೆ. ಇದು ಒಂದು ಅಪ್ಲಿಕೇಶನ್ ಫಾರ್ಮ್ನಲ್ಲಿದ್ದು ಸ್ಪಾರ್ಕ್ ಅನ್ನುವ ಒಂದು ಬಾಹ್ಯಾಕಾಶ ಮ್ಯೂಸಿಯಂನ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಸ್ಪಾರ್ಕನ್ನು ಎಸ್ಟಾಬ್ಲಿಷ್ ಅಥವಾ ಲಾಂಚ್ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಸ್ಪಾರ್ಕ್ ಅಂದರೆ ಇದು ಒಂದು ಅಪ್ಲಿಕೇಶನ್ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದ್ದು, ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಇಸ್ರೋದ ಕಾರ್ಯಾಚರಣೆಗಳನ್ನು ನೋಡಲು ಅನುಕೂಲವಾಗುವಂತೆ ಈ ಒಂದು ಇಂಟರ್ಫೇಸನ್ನು ಅಥವಾ ಅಪ್ಲಿಕೇಶನನ್ನು ಡೆವಲಪ್ ಮಾಡಲಾಗಿದೆ. ಸೊ ಈ ಒಂದು ನ್ಯೂಸನ್ನು ಇಸ್ರೋದ ಅಧ್ಯಕ್ಷರಾದಂತಹ ಎಸ್ ಸೋಮನಾಥ್ ಅವರು ರೀಸೆಂಟಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಸ್ಪಾರ್ಕ್ ಅನ್ನುವ ಒಂದು ಭಾರತದ ಮೊದಲ ವರ್ಚುವಲ್ ಸ್ಪೇಸ್ ಮ್ಯೂಸಿಯಂ ಇಸ್ರೋದಿಂದ ಡೆವಲಪ್ ಮಾಡಲಾಗಿದೆ. 75ನೇ ವರ್ಷದ ಆಜಾದಿ ಕಾ ಅಮೃತ್ ಮಹೋತ್ಸವದ ಒಂದು ಸಂದರ್ಭದಲ್ಲಿ ಲಾಂಚ್ ಮಾಡಲಾದಂತಹ ಒಂದು ಹೊಸದಾದಂಥ ಇಸ್ರೋದ ಇನಿಷಿಯೇಟಿವ್ ಆಗಿದೆ. ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಇಸ್ರೋದಿಂದ ಡೆವಲಪ್ ಮಾಡಲಾದಂತಹ ಸಾಕಷ್ಟು ಕಾರ್ಯಾಚರಣೆಗಳಾಗಿರಬಹುದು, ಅವುಗಳ ವಿವಿಧ ಆಪರೇಷನ್ಸ್ಗಳಾಗಿರ್ಬೋದು, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳು, ಇಮೇಜಸ್ಗಳು, ವಿಡಿಯೋಗಳನ್ನು ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಸೊ ಅದೇ ರೀತಿ ಈ ಒಂದು ಇಸ್ರೋದಿಂದ ಡೆವಲಪ್ ಮಾಡಲಾಗುವಂತಹ ವಿವಿಧ ವೆಹಿಕಲ್ಸ್ಗಳು ಅಂದರೆ SSLV ಆಗಿರ್ಬೋದು, PSLV ಆಗಿರ್ಬೋದು, ಇವುಗಳ ಕುರಿತಾದಂತಹ ಇನ್ಫಾರ್ಮೇಷನ್, ಸ್ಯಾಟಲೈಟ್ಸ್ಗಳು, ಸೈಂಟಿಫಿಕ್ ಮಿಷನ್ಸ್ಗಳ ಕುರಿತಾದಂತಹ ಸಂಪೂರ್ಣ ವರ್ಚುವಲ್ ಮಾಹಿತಿಯನ್ನು ಈ ಒಂದು ಸ್ಪಾರ್ಕ್ ಅನ್ನುವ ಪ್ಲ್ಯಾಟ್ಫಾರ್ಮ್ನಲ್ಲಿ ಇಸ್ರೋದಿಂದ ನೀಡಲಾಗುತ್ತದೆ. ಸೊ ಈ ರೀತಿಯಾದಂತಹ ನಾನ್ ಸೆನ್ಸಿಟಿವ್ ಡಿಜಿಟಲ್ ಕಂಟೆಂಟ್ ಅಥವಾ ಕೆಲವೊಂದಿಷ್ಟು ಏನಿರುತ್ತೆ ಕಾನ್ಫಿಡೆನ್ಷಿಯಲ್ ಆದಂತಹ ಇನ್ಫಾರ್ಮೇಷನ್ ಹೊರತುಪಡಿಸಿ ಸಾಕಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಇಸ್ರೋ ಡೆವಲಪ್ ಮಾಡಲಾದಂತಹ ಸ್ಪಾರ್ಕ್ ಅನ್ನುವ ಬೀಟಾ ವರ್ಷನ್ನ ಅಪ್ಲಿಕೇಶನ್ನಿಂದ ಕೂಡ
ಈ ವರ್ಚುವಲ್ ಪ್ಲಾಟ್ಫಾರ್ಮನ್ನು ನಾವು ನೋಡಬಹುದಾಗಿದೆ. ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ಯಾವ ಸಂಸ್ಥೆಯು ಭಾರತದ ಮೊದಲ ವರ್ಚುವಲ್ ಸ್ಪೇಸ್ ಮ್ಯೂಸಿಯಂ ಅನ್ನು ಅಭಿವೃದ್ಧಿಪಡಿಸಿದೆ ಅಂತ ಅಂದರೆ ಆಪ್ಷನ್ಗಳಲ್ಲಿ ಇಸ್ರೋ, ISRO. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭಾರತದ ಮತ್ತು ಕೆಳಗಿನ ಯಾವ ರಾಷ್ಟ್ರಗಳ ನಡುವೆ ಉದಾರ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮವನ್ನು ನಡೆಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮಲೇಷಿಯಾ, ಇಂಡೋನೇಷ್ಯಾ, ಥೈಲ್ಯಾಂಡ್ ಅಥವಾ ತೈವಾನ್ ಅಂತ ಇದೆ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳಿದುಕೊಳ್ಳೋಣ. ಭಾರತದ ವಾಯುಪಡೆ, ಇಂಡಿಯನ್ ಏರ್ಫೋರ್ಸ್ ಮತ್ತು ರಾಯಲ್ ಮಲೇಷಿಯನ್ ಏರ್ಫೋರ್ಸ್ಗಳ ನಡುವೆ 4 ದಿನಗಳ ಒಂದು ಬೈಲ್ಯಾಟ್ರಲ್ ಆದಂತಹ ಯುದ್ಧ ವ್ಯಾಯಾಮ ಉದಾರ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮವನ್ನು ನಡೆಸಲಾಯಿತು. ಸೊ ನೆನ್ಪಿಟ್ಕೊಳ್ಳಿ, ಉದಾರ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮವನ್ನು ಭಾರತೀಯ ವಾಯುಪಡೆ ಮತ್ತು ರಾಯಲ್ ಮಲೇಷಿಯನ್ ಏರ್ಫೋರ್ಸ್ಗಳ ನಡುವೆ ನಡೆಸಲಾಗುತ್ತದೆ. ಪರಸ್ಪರರ ಯುದ್ಧ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ನಡೆಸಲಾದಂತಹ ಈ ಉದಾರ ಶಕ್ತಿ ಮಿಲಿಟರಿ ವ್ಯಾಯಾಮವನ್ನು ತಮ್ಮ ಪರಸ್ಪರರ ಒಂದು ಬೆಸ್ಟ್ ಪ್ರಾಕ್ಟೀಸ್ಗಳನ್ನು ಶೇರ್ ಮಾಡುವುದು ಅಷ್ಟೇ ಅಲ್ಲದೆ ತಮ್ಮ ಅನುಭವಗಳನ್ನು, ಯುದ್ಧದ ಒಂದು ಆಪರೇಷನ್ಗಳ ಕಾರ್ಯಾಚರಣೆಯ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡುವ ನಿಟ್ಟಿನಲ್ಲಿ ರಾಯಲ್ ಮಿಲಿಟರಿ, ಮಲೇಷಿಯನ್ ಏರ್ಫೋರ್ಸ್ ಮತ್ತು ಭಾರತೀಯ ಏರ್ಫೋರ್ಸ್ಗಳ ನಡುವೆ ಈ ಉದಾರ ಶಕ್ತಿ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ಭಾರತದ ವಾಯುಪಡೆ ನ್ಯೂಸ್ನಲ್ಲಿರುವುದರಿಂದ ಇದರ ಕುರಿತಾದಂತಹ ಸ್ವಲ್ಪ ಇನ್ಫಾರ್ಮೇಷನ್ ತಿಳಿದುಕೊಳ್ಳೋಣ. ಇದರ ಸ್ಥಾಪನೆ 8ನೇ ಅಕ್ಟೋಬರ್ 1932ರಲ್ಲಿ ಅಂದರೆ ಭಾರತದ ಸ್ವತಂತ್ರ ಪೂರ್ವದಲ್ಲಿ ಎಸ್ಟಾಬ್ಲಿಷ್ ಆದಂತಹ ವಾಯುಪಡೆಯಾಗಿದ್ದು, ಇದರ ಮುಖ್ಯ ಕಚೇರಿ ನವದೆಹಲಿಯಲ್ಲಿದೆ. ಸದ್ಯದ ಏರ್ ಚೀಫ್ ಮಾರ್ಷಲ್ ಅಥವಾ ಈ ಒಂದು ಏರ್ಫೋರ್ಸ್ನ ಮುಖ್ಯ ಸ್ಟಾಫನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರೆಯಲಾಗುತ್ತೆ. ಅವರ ಹೆಸರು ವಿವೇಕ್ ರಾಮ್ ಚೌಧರಿ ಅಂತ. ಭಾರತದ ಜನರಲ್ ಯಾರಾಗಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮ್ಮ ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಅಂತ ಕರೆಯಲಾಗುತ್ತೆ. ಸೊ ಅವರ ಹೆಸರನ್ನು ಏನು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಯಾವ ದಿನವನ್ನು ವಿಶ್ವ ಅಂಗದಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಗಸ್ಟ್ 13, ಆಗಸ್ಟ್ 12, ಜುಲೈ 12, ಜುಲೈ 13 ಅಂತ ಇದೆ. ಸೊ ಪ್ರತಿ ವರ್ಷ ಆಗಸ್ಟ್ 13ರಂದು ವಿಶ್ವ ಅಂಗದಾನ ದಿನ ಅಥವಾ ವರ್ಲ್ಡ್ ಆರ್ಗ್ಯಾನ್ ಡೊನೇಷನ್ ಡೇ ಅನ್ನಾಗಿ ಆಚರಿಸಲಾಗುತ್ತದೆ. ಈ ಜಗತ್ತಿನಾದ್ಯಂತ ಅಂಗದಾನದ ಕುರಿತಾದಂತಹ, ಅದರ ಮಹತ್ವದ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ವರ್ಲ್ಡ್ ಆರ್ಗ್ಯಾನ್ ಡೊನೇಷನ್ ಡೇ ಅನ್ನು ಆಚರಿಸಲಾಗುತ್ತದೆ. ಮಾನವನ ಮುಖ್ಯವಾದಂತಹ ಅಂಗಗಳಾದಂತಹ ಕಿಡ್ನಿಗಳು ಅಥವಾ ಮೂತ್ರಪಿಂಡಗಳು, ಹಾರ್ಟ್ ಅಥವಾ ಹೃದಯ, ಮೇದೋಜೀರಕ ಗ್ರಂಥಿ, ಕಣ್ಣುಗಳು, ಶ್ವಾಸಕೋಶಗಳು ಇತ್ಯಾದಿಯಾದಂತಹ ಮೃತರ ಅಂಗಗಳನ್ನು ದಾನ ಮಾಡುವುದರಿಂದ ದೀರ್ಘಕಾಲದವರೆಗೆ ಕಾಯಿಲೆಗಳನ್ನು ಎದುರಿಸುತ್ತಿರುವಂತಹ ರೋಗಿಗಳಿಗೆ ಸಾಕಷ್ಟು ಅನುಕೂಲವಾಗುವಂತಹ ಈ ಒಂದು ಅಂಗದಾನವನ್ನು ಪ್ರತಿಯೊಬ್ಬರು ಮಾಡುವ ಒಂದು ಜಾಗೃತಿಯನ್ನು ಮೂಡಿಸುವುದರ ಬಗ್ಗೆ ಮತ್ತು ಈ ಒಂದು ಅಂಗದಾನದ ಕುರಿತಾದಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ವಿಶ್ವ ಅಂಗದಾನ ದಿನವನ್ನು ಆಚರಿಸಲಾಗುತ್ತೆ. ಈ ಒಂದು ಆರ್ಗ್ಯಾನ್ಗಳನ್ನು ಡೊನೇಷನ್ ಮಾಡುವ ನಿಟ್ಟಿನಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವರಿಗೆ HIV, ಕ್ಯಾನ್ಸರ್ ಅಥವಾ ಯಾವುದೇ ರೀತಿಯಾದಂತಹ ಹೃದ್ರೋಗಗಳಿಂದ ಆ ವ್ಯಕ್ತಿ ಬಳಲ್ತಾ ಇಲ್ಲ ಅನ್ನುವುದನ್ನು ಖಚಿತಪಡಿಸುವುದು ಕೂಡ ಮುಖ್ಯವಾಗಿರುತ್ತದೆ. ಸಪೋಸ್ ಒಬ್ಬ ವ್ಯಕ್ತಿ ಸತ್ತು ಹೋದರೆ ಅವರಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಇರಲಿಲ್ಲ ಅಂತ ಖಚಿತಪಡಿಸಿದ ಮೇಲೆ ಅಂಗದಾನವನ್ನು ಮಾಡಬಹುದಾಗಿದೆ. ಸೊ ಈ ಕುರಿತಾದಂತಹ ಜಾಗೃತಿಯನ್ನು ಕೂಡ ಮೂಡಿಸಲಾಗುತ್ತದೆ. ಇನ್ನು 2022ರ ಈ ವಿಶ್ವ ಅಂಗದಾನ ದಿನದ ಥೀಮ್ ಏನು ಅಂತಂದರೆ ಲೆಟ್ಸ್ ಪ್ಲೆಡ್ಜ್ ಟು ಡೊನೇಟ್ ಆರ್ಗ್ಯಾನ್ಸ್ ಆ್ಯಂಡ್ ಸೇವ್ ಲೈವ್ಸ್ ಅಂತ. ಅಂಗಾಂಗಗಳನ್ನು ದಾನ ಮಾಡಲು ಮತ್ತು ಜೀವಗಳನ್ನು ಉಳಿಸಲು ಪ್ರತಿಜ್ಞೆ ಮಾಡೋಣ ಅನ್ನುವ ಥೀಮನ್ನು ಇಟ್ಕೊಂಡು 2022ರ ವರ್ಲ್ಡ್ ಆರ್ಗ್ಯಾನ್ ಡೊನೇಷನ್ ಡೇ ಅನ್ನು ಆಚರಿಸಲಾಗ್ತಾ ಇದೆ. ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ಪ್ರತಿ ವರ್ಷ ಆಗಸ್ಟ್ 13ರಂದು ವಿಶ್ವ ಅಂಗದಾನ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ನಾವು ಈಗ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳ ಇನ್ಫಾರ್ಮೇಷನ್ ಅಥವಾ ನೋಟ್ಸ್ಗಳನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಕೋಬಹುದು. ಸೊ ಸಬ್ಸ್ಕ್ರೈಬ್ ಟು ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್. ಅದೇ ರೀತಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಆನ್ ಆಸಮ್ ಡೇ.